ಸ್ವಾಗತ. ಇವತ್ತು ನಾನು ನುಗ್ಗೆ ಸೊಪ್ಪಿನ ಪರೋಟ ಮಾಡಾಕತ್ತೇನಿ. ಅದಕ್ಕೆ ಏನು ತಯಾರಿ ಮಾಡ್ಕೊಂಡೀನಿ ಹೇಳ್ತೇನೆ ಬರ್ರಿ. ಮೊದಲು ರೀ ನುಗ್ಗೆ ಸೊಪ್ಪನ್ನ ಹಾಕ್ಬೇಕ್ರಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನುಗ್ಗೆ ಸೊಪ್ಪನ್ನ. ಅದು ಹಸಿ ಸ್ಮೆಲ್ ಇರ್ತೈತಿ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಚಿಟಗಿದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು. ಇದು ಹುರಿದೆ ಸ್ವಲ್ಪ ಫ್ರೈ ಮಾಡಿದೆ ನುಗ್ಗೆ ಸೊಪ್ಪನ್ನ. ಇದಕ್ಕೊಂದು ತಗೊಂತೇವೆ ಒಂದು ಬೌಲಿಗೆ. ತಗೊಂಡೇರಿ. ಈಗ ಇದಕ್ಕೇನಂದ್ರೆ ಒಂದು ಸ್ಪೂನು ಎಳ್ಳು ಹಾಕ್ತೇನೆ ರೀ. ಒಂದು ಸ್ವಲ್ಪ ಅಜ್ವಾನ ಹಾಕ್ತೇನೆ. ಆಮೇಲೆ ಇದು ಕಡ್ಲೆ ಹಿಟ್ಟು ಬೇಕ್ರಿ. ಕಡ್ಲೆ ಹಿಟ್ಟು ಹಾಕ್ತೇನೆ ರೀ ಒಂದು ಸ್ಪೂನ್. ಆಮೇಲೆ ಸ್ವಲ್ಪ ಖಾರ ಹಾಕ್ತೇನೆ ರೀ, ಹಸಿ ಖಾರನೂ ಹಾಕ್ತೀನಿ ಸ್ವಲ್ಪ ಟೇಸ್ಟಿಗೆ. ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ತೇನೆ ರೀ, ಒಂದು ಸ್ಪೂನ್. ಆಮೇಲೆ ಒಂದೀಟು ಹಸಿ ಖಾರ ಒಂದಿಟ್ಟು ರೀ ಸ್ವಲ್ಪ. ಆಮೇಲೆ ಉಪ್ಪು ಹಾಕ್ತೇನೆ ರೀ. ಉಪ್ಪು ಹಾಕ್ತೇನೆ ರೀ. ಮತ್ತು ಇದಕ್ಕೆ ಮೇನ್ ಬೇಕಾಗಿರೋದು ಗೋಧಿ ಹಿಟ್ಟು ರೀ. ಪರೋಟ ಮಾಡ್ಬೇಕಂದ್ರೆ ಸೊಪ್ಪಿನ ಪರೋಟ, ನುಗ್ಗೆ ಸೊಪ್ಪಿನ, ಅದಕ್ಕೆ ಮೇನ್ ಇದು ರೀ ಗೋಧಿ ಹಿಟ್ಟು. 2 ಸ್ಪೂನ್ ಹಾಕ್ಕೋತೇನೆ ರೀ. ನಾನು ಇಬ್ಬರಿಗೆ ಮಾಡಾಕತ್ತೀನಿ, ಹಾಗಾಗಿ 2 ಸ್ಪೂನ್ ಹಾಕ್ತೇನೆ ರೀ, ಸಾಕು ನೋಡಿರಿ. ಹಿಂಗಾತು ರೀ. ಇದನ್ನು ಚೆಂದಾಗಿ ಕಲಿಸ್ಕೋಬೇಕ್ರಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲರಿ, ಹೆಲ್ತಿಗೂ ಚಲೋ ಇದೆ. ಎಲ್ಲ ಹಾಕಿದ್ವಿ ರೀ ಇದಕ್ಕೆ. ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ನೀರು ತೊಗೋತೇನೆ ರೀ. ಚೆನ್ನಾಗಿ ಚಪಾತಿ ಹೆಂಗೆ ಕಲಿಸ್ಕೊತೀರ ಹಂಗೆ ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಮೆತ್ತಗನ ಕಲಿಸ್ಕೋಬೇಕು ನೀರು ಹಾಕಿ. ನೋಡಿ, ನಿಮ್ಮನ್ನ ಸ್ವಲ್ಪ ಇದು ಅನ್ನಿಸ್ತದೆ, ಇನ್ನೊಂದು ಚೂರು ಗೋಧಿ ಹಿಟ್ಟು ಹಾಕೋರಿ. ಭಾಳ ಮೆತ್ತಗೆ ಅನ್ನಿಸ್ತದೆ. ಇದಾತಲ್ರಿ. ಒಂಚೂರು ಇದಕ್ಕೆ ಎಣ್ಣೆ ಹಾಕಿ ಒಂದು ಚಿಟಕಿ ರೀ, ಒಂದು ಸ್ವಲ್ಪ ರೀ ಹಾಕಿ ಇದನ್ನು ಮುಚ್ಚಿಟ್ಬಿಡೋಣ್ರಿ. 1 ತಾಸು ನೆನಿಲ್ರಿ ಅದು. ಆಮೇಲೆ ಮಾಡೋದು ತೋರಿಸ್ತೇನೆ ರೀ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಒಂದಿಟ್ಟು ಹಾಕಿಬಿಡ್ರಿ. ಕೊತ್ತಂಬರಿ ಹಾಕಿ ಕಲಿಸಿಟ್ಬಿಡ್ರಿ. ಆಯ್ತು ರೀ. ಇದನ್ನು ಮುಚ್ಚಿಟ್ಬಿಡ್ತೇನೆ. ಮುಚ್ಚಿಟ್ಟಿದ್ನೆಲ್ಲ 1 ತಾಸು ನೆನೆದೈತಿ. ಮಾಡೋಣ ಪರೋಟ ರೀ. ಇದು ನುಗ್ಗೆ ಸೊಪ್ಪಿನ ಪರೋಟ. ನಾನು ಈ ಥರ ಆಯ್ತು ಹಂಚ ನಾ ಹೇಳಿದ್ನಲ್ರಿ, ನುಗ್ಗೆ ಸೊಪ್ಪು ಭಾಳ ಹೆಲ್ತಿಗೆ ಚಲೋ ಅಂತ. ಕೂದಲಿಗೆ, ಕಣ್ಣಿಗೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಭಾಳ ಹೆಲ್ದಿ ರೀ ಇದು. ಈಗೊಮ್ಮೆ ನಾ ವಿಡಿಯೋದಾಗ ಹೇಳೇನ್ರಿ, ಈಗ ಇನ್ನೊಮ್ಮೆ ಹೇಳ್ತೀನಿ. ಇದನ್ನು ಜಾಸ್ತಿ ನೀವು ಯೂಸ್ ಮಾಡಿರಿ. ಬೇರೆ ಬೇರೆ ರೀತಿಯಿಂದ ಚಟ್ನಿ ಪುಡಿ ಅದೇ ಹೇಳಿದ್ನಲ್ಲ, ಪಲ್ಯಗಳು ಮಾಡ್ಕೊಳ್ರಿ. ಒಟ್ಟು ನಾನಾ ರೀತಿಯಿಂದ ತಿಂದು ನೀವು ಹೆಲ್ತ್ ಉಪಯೋಗ ಚಲೋ ಆಗ್ತೈತೆ ರೀ ಇದರಿಂದ. ಮತ್ತು ಯಾವ ರೀತಿಯಿಂದನೇ ಸೇವನೆ ಮಾಡಿರಿ, ಒಟ್ಟು ನೀವು ಯೂಸ್ ಮಾಡಿರಿ ಇದನ್ನು ನುಗ್ಗೆ ಸೊಪ್ಪನ್ನ. ಬರೀ ನೀವು ರುಚಿ ಅಂತೇಳಿ ಬೇರೆ ಫುಡ್ ಅದೆಲ್ಲ ತಿನ್ಕೊಂಡು ಬಿಡ್ರಿ. ಹೆಲ್ತಿಗಾಗಿ ನೀವು ಉಪಯೋಗ ಮಾಡ್ಕೊರಿ ಇದು. ಇದಕ್ಕೊಂದು ಸ್ವಲ್ಪ ನಾ ತುಪ್ಪ ಹಾಕೇನ್ರಿ. ನೋಡಿರಿ, ಆಯ್ತು ರೀ. ಈ ನುಗ್ಗೆ ಸೊಪ್ಪಿನ ಪರೋಟ ನಾ ಈಗ ಸರ್ವ್ ಮಾಡ್ತೇನೆ ರೀ. ಆಯ್ತು ನುಗ್ಗೆ ಸೊಪ್ಪಿನ ಪರೋಟ. ಅದ್ರ ಜೊತೆ ಮೊಸರು ಬಜ್ಜಿ ಮಾಡೇನ್ರಿ. ಮತ್ತು ಸೌತಿಕಾಯಿ ವೆಜಿಟೇಬಲ್ ರೀ. ಇದು ವೆಯ್ಟ್ ಲಾಸಿಗೂ ಚಲೋ, ಹೆಲ್ದಿ. ತಿನ್ನಿರಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನಾವು ಮುಂದಿನ ವಿಡಿಯೋದಾಗ ಸಿಗೋಣ ರೀ.